ಹಾಯ್ ನಾನೆಲ್ಲ ಟೆಕ್ನರ್ಗಳಿಗೆ ನಮಸ್ಕಾರ. ಸೊ ಇವತ್ತು ನೋಡಿದ್ರೆ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ಸೊ 2024ನೇ ಮಾಡಲು ಸೊ HF100 ಅಂತ ಸೊ ಹೀರೋ ಕಂಪ್ನಿದು ಸೊ ಒಂದು ಬೈಕ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ 65,000 ಆನ್ ರೋಡ್ ಪ್ರೈಸ್ ಇದೆ. ಸೊ ಶೋರೂಮ್ ಪ್ರೈಸ್ ಎಲ್ಲ ಅದು 64,500 ರೂಪಾಯಿ ಇದೆ, ಮತ್ತು ಆಲ್ಮೋಸ್ಟ್ 65,000. ಸೊ ಈ ಒಂದು ಬೈಕ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ರಿವ್ಯೂ ಕೂಡ ಮಾಡ್ತಾಯಿದ್ದೀನಿ. ಸೊ ಪರ್ಸ್ನಲಾಗಿ ಯೂಸ್ ಮಾಡೋಕ್ಕೋಸ್ಕರನೇ ತಗೊಂಡಿರೋದು. ಸೊ ಈ ಬೈಕ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ಇಷ್ಟರು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಬೇರೆ ಬೇರೆ ಕಂಟೆಂಟ್ಗಳು ಸಿಗ್ತಾ ಇರುತ್ತೆ ಸೊ ಒಂದು ಟೆಕ್ ಚಾನಲಲ್ಲಿ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಈ ಒಂದು ಗಾಡಿಯ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಇಲ್ಲೇನಿದ್ರೆ ಪ್ಲಾಸ್ಟಿಕ್ಕು ಮತ್ತು ಸ್ಟೀಲಿಂದ ಬಿಲ್ಡ್ ಆಗಿದೆ. ಸೊ ಮತ್ತು ಅಲ್ಯೂಮಿನಿಯಂನಿಂದ ಸೊ ಇಂಜಿನ್ ಬಿಲ್ಡ್ ಮಾಡಿರ್ತಾರೆ. ನೆಕ್ಸ್ಟು ಒಂದು ಟೈರ್ನ ನೀಡಿದ್ದಾರೆ. ಸೊ 18 ಇಂಚಸ್ನ ಒಂದು ಟೈರು. ಮತ್ತು ಇನ್ನು ಎರಡನೇದಾಗಿ ಮಾತಾಡಬೇಕು ಅಂತಂದರೆ, ಸೊ ಈ ಒಂದು ಗಾಡಿಯಲ್ಲಿ ನೀವು ನೋಡ್ಬೋದು, ಸೊ ಡಿಜಿಟಲ್ ಮೀಟರ್ ಇಲ್ಲ, ಸೊ ಅನಲಾಗ್ನ ಒಂದು ಮೀಟರ್ನ ನೀಡಿದ್ದಾರೆ. ಮತ್ತು ಇನ್ನೇನಪ್ಪ ಅಂತಾರೆ, ಸೊ ಮಿರರ್ ಏನು ಕೊಡೋದು ಎಕ್ಸ್ಟ್ರಾ ಅವರು. ಸೊ ಮಿರರ್ ನಾವು ಫಿಟ್ ಮಾಡ್ಕೊಳ್ಬೇಕು. ಹತ್ತತ್ರ ನಿಮಗೆ ಈ ಒಂದು ಬೈಕು 90 ಕಿಲೋಮೀಟರು ಸೊ ಒಂದು ಮೈಲೇಜ್ನ ಕೊಡ್ತಾರೆ ಅಂತ ಹೇಳಿದರೆ, ಆ್ಯಕ್ಚುಲಾಗಿ ಇದು ಬರೋಲ್ಲ 90 ಕಿಲೋಮೀಟರು. ಸೊ ನೀವೇನು 60 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತಾ ಇದ್ದೀರಾ ಅಂತಂದರೆ ಹತ್ತತ್ರ ನಿಮಗೆ ಒಂದು 80 ತನಕ ಮೈಲೇಜ್ ಬರುತ್ತೆ. ಅದಾದಮೇಲೆ ನೀವೇನಾದರೂ 70 ಅಥವಾ 90 ಮೀಟರ್ ಸ್ಪೀಡಲ್ಲಿ ಏನಾದರೂ ಹೋಗ್ತಾ ಇದ್ದೀರಾ ಅಂತಂದರೆ ಹತ್ತತ್ರ ನಿಮಗೆ ಈ ಒಂದು ಬೈಕು ನಿಮಗೆ 70 ಕಿಲೋಮೀಟರ್ನ ಒಂದು ಮೈಲೇಜ್ನ ಕೊಡ್ಬೋದು. ಸೊ ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ, ಸೊ ಈ ಒಂದು ವೀಲು ಕೂಡ ಸೊ ಯಾವುದೇ ರೀತಿಯಾಗಿ ಇಲ್ಲಿ ಡಿಸ್ಬ್ರೇಕ್ ಇಲ್ಲ. ಸೊ ಡಿಸ್ಬ್ರೇಕ್ ಇಲ್ಲ ಈ ಒಂದು ಬೈಕಲ್ಲಿ. ನಿಮಗೆ ಟೆಲಿಸ್ಕೋಪಿಕ್ ಸ್ಪುಟವನ್ನು ನೀಡಿದ್ದಾರೆ, ಮತ್ತು ಬ್ಯಾಕ್ ಸೈಡಲ್ಲಿ ನಿಮಗೆ ಸ್ಪ್ರಿಂಗ್ ಸ್ಪುಟವನ್ನು ನೀಡಿದ್ದಾರೆ. ಮತ್ತು ಏನು ನೀಡಿಲ್ಲ, ಮತ್ತು 2 ಇಂಡಿಕೇಟರ್ ಇದೆ. ಸೊ ಅದು ಎಲ್ಲ ಬೈಕಲ್ಲಿ ಕಾಮನ್ ಆಗಿರುತ್ತೆ. ಸೊ ಆರನ್ನು ಕೂಡ ಇದು ಕೊಟ್ಟಿದ್ದಾರೆ. ಸೊ ಆರನ್ನು ಕೂಡ ಸ್ವಲ್ಪ ಲೋ ಸೀಕ್ವೆನ್ಸಿಯಾಗಿ ಸ್ವಲ್ಪ ಕಮ್ಮಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಸೌಂಡು ಮತ್ತು ಆರನ್ ಕ್ವಾಲಿಟಿ ಇಷ್ಟ ಆಗಿದೆ ನನಗೆ. ಮತ್ತು ಈ ಗಾಡಿಯ ಒಂದು ವೆಯ್ಟು ಜಾಸ್ತಿ ಕೂಡ ಏನಿಲ್ಲ. ಸೊ ಹತ್ತತ್ರ 120 kg ತನಕ ವೆಯ್ಟ್ ಇದೆ. ಅಥವಾ ಇದು ಆಲ್ಮೋಸ್ಟು ಅಷ್ಟೊಂದು ವೆಯ್ಟ್ ಇಲ್ಲ. ಸೊ ನೀವೇನಾದ್ರು ಬೈಕಲ್ಲಿ ರೈಡ್ ಮಾಡ್ತಿದ್ದೀರಾ ಅಂತಂದರೆ ಅಷ್ಟೊಂದು ಕಂಫರ್ಟಬಲ್ ಆಗಿ, ಅಂದರೆ ಯಾವ್ದಾದ್ರು ಗಾಡಿ ಸ್ಪೀಡಾಗಿ ಪಕ್ಕದಲ್ಲಿ ಹೋಗ್ಕೊಂತಾರೆ, ಸೊ ಗಾಡಿ ತೂರಾಡ್ತಾರೆ. ಸೊ ಆ ಒಂದು ಜಾಸ್ತಿ ಇರುತ್ತೆ. ಮತ್ತು ಈ ಒಂದು ಬೈಕು ಕೆಲವರು ಆಲ್ಮೋಸ್ಟು ಯಾರು ಕೂಡ ಈ ಒಂದು ಬೈಕ್ನ ಸೊ ಡ್ರೀಮ್ ಬೈಕ್ ಅಂತ ಯಾವನು ಪರ್ಚೇಸ್ ಮಾಡಲ್ಲ. ಸೊ ಯಾರ್ಯಾದರೂ ಕೂಡ ಈ ಒಂದು ಬೈಕ್ನ ಡ್ರೀಮ್ ಬೈಕ್ ಅಂತ ಪರ್ಚೇಸ್ ಮಾಡಲ್ಲ. ಸೊ ಪರ್ಚೇಸ್ ಮಾಡೋರು ಸೊ ಈಗ ಬಡವರ ಬಾದಾಮಿ ಅಂತಲೇ ಕೂಡ ಹೇಳ್ಬೋದು. ಸೊ ಏನಕ್ಕಪ್ಪ ಅಂತಂದರೆ ಈ ಒಂದು ಬೈಕ್ನ ಪರ್ಚೇಸ್ ಮಾಡುವಂಥವ್ರು ಸೊ ಈಗ ಒಂದು ಓಲಾನೋ ಯಾವುದೋ ಒಂದು ಸೊ ಬ್ಯಾಟ್ರಿ ಗಾಡಿ ಅಫೋರ್ಡ್ ಮಾಡ್ತೀನಿ ಅಂತಂದರೆ ಹತ್ತತ್ರ 1,20,000 50,000 ತನಕ ಅಮೌಂಟ್ ಆಗುತ್ತೆ. ಸೊ ಇದು ಆ್ಯಕ್ಚುಯಲ್ ಪ್ರೈಸ್ 65,000. ಸೊ ಈ ಒಂದು ಬೈಕ್ನ ಪರ್ಚೇಸ್ ಮಾಡೋರು ತಮ್ಮದೇ ಆದ ಜೀವನವನ್ನು ಕಟ್ಕೊಳ್ಳೋಕ್ಕೆ ಅಂತ ಸೊ ಎಕ್ಸಾಂಪಲ್ ಹೇಳ್ಬೋದು ಅಂತಾರೆ. ಸೊ ಒಂದು ಕೆಲಸಕ್ಕೆ ಹೋಗಬೇಕು, ಆ ಒಂದು ಟೈಮಲ್ಲಿ ಒಳ್ಳೆ ಮೈಲೇಜ್ ಬೇಕು. ಸೊ ಕಮ್ಮಿ ಪೆಟ್ರೋಲ್ ಹಾಕೊಂಡು ಸೊ ಆರಾಮ್ಸಾಗಿ ಓಡಾಡಿಸ್ಬೋದು. ಆ ಉದ್ದೇಶಕ್ಕೋಸ್ಕರ ಸೊ ಒಂದು ಬಡವ್ರು ಬಾದಾಮಿ ಅಂತಲೇ ಕೊಡ್ಬೋದು, ಆ ಉದ್ದೇಶಕ್ಕೆ ಪರ್ಚೇಸ್ ಮಾಡ್ತಾರೆ. ಮತ್ತು ಇದು ಝೊಮ್ಯಾಟೊ ಡೆಲಿವರಿ ಮಾಡೋರಾಗಿರ್ಬೋದು, ಸೊ ಸ್ವಿಗ್ಗಿ ಡೆಲಿವರಿ ಮಾಡೋರಾಗಿರ್ಬೋದು, ಸೊ ಒಂದು ಕೆಲಸಕ್ಕೆ ದಿನತೆ ತಗೊಂಡೋಗಿರಾಗಿರ್ಬೋದು. ಸೊ ಆ ಒಂದು ಇಂಟೆನ್ಸಿಟಿ ಇಟ್ಕೊಂಡು ಸೊ ಪರ್ಚೇಸ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಇದು ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ಇದು ಒಂಥರ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಕೂಡ ಹೇಳ್ಬೋದು. ಇತ್ತಲ್ಲೇ ಹೈರ್ ಆ್ಯಂಡ್ ಮಾಡಲು ಬರುತ್ತೆ. ಸೊ ಅದು ಸೆಲ್ಫ್ ಇರೋದು ಹತ್ತತ್ರ ಅದು 87,000 ಆಗುತ್ತೆ. ಸೊ ಇದು ಅಲ್ಲಿ ಗೋಲ್ಸ್ಕೊಂಡ್ರೆ ಹತ್ತತ್ರ 20,000-25,000 ಕಾಸ್ಟ್ ಜಾಸ್ತಿ ಆಗುತ್ತೆ. ಆಫ್ಟರ್ ಆಲ್ ಒಂದು ಸೆಲ್ಫ್ಗೋಸ್ಕರ. ಸೊ ಸೆಲ್ಫ್ಗಿಂತನೂ ಬೆಟರ್ ಅಂತಲೇ ಕೂಡ ಹೇಳ್ಬೋದು. ಸೊ ಆರಾಮ್ಸಾಗಿ ಇದು ಕಿಕ್ಕರ್ ಮುಖಾಂತರ ಸ್ಟಾರ್ಟ್ ಮಾಡಬೇಕು. ಸೊ ಇದರಲ್ಲಿ ಒಂದು ಕಿಕ್ಕರ್ನ ನೀಡಿದ್ದಾರೆ. ಸೊ ಇದರಲ್ಲಿ ಒಂದು ಕಿಕ್ಕರ್ನ ನೀಡಿದ್ದಾರೆ. ಸೊ ಯಾವುದೇ ರೀತಿಯಾಗಿ ಸೆಲ್ಫ್ ಇಲ್ಲ. ಮತ್ತು ಇದರಲ್ಲಿ ಫ್ರಂಟ್ ನೋಡ್ಬೋದು, ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಇಲ್ಲ. ಸೊ ನಾರ್ಮಲ್ ಬ್ರೇಕ್ನ ನೀಡಿದ್ದಾರೆ. ಮತ್ತು ಇನ್ನೇನಪ್ಪ ಅಂತ ಅಂದರೆ, ಸೊ ಈ ಒಂದು ಬೈಕಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಸೊ 5 ಗೇರ್ ಸಿಗೋಲ್ಲ. ಸೊ ಹತ್ತತ್ರ 4 ಗೇರ್ ಸಿಗುತ್ತೆ. ಸೊ ಹತ್ತತ್ರ ನಾನು ಸುಮಾರು 4-5 ದಿನದ ರೈಡ್ ಮಾಡಿದೆ. ಸೊ ಓಡಾಡಿಸಿದ್ದೀನಿ. ಸೊ ಹತ್ತತ್ರ ಈಗಾಗಲೇ ಒಂದು 129 ಕಿಲೋಮೀಟರ್ ತನಕ ಡ್ರೈವ್ ಮಾಡಿದ್ದೀನಿ. ಸೊ ಓಡಾಡಿದ್ದೀನಿ. ಸೊ ಏನಪ್ಪ ಅಂತ ಅಂದರೆ, ಸೊ ಇದರಲ್ಲಿ ಹೈಡ್ಲಿಂಗ್ನ ಕಮ್ಮಿ ಮಾಡಿದ್ದಾರೆ. ಸೊ ಹೈಡ್ಲಿಂಗ್ನ ಕಮ್ಮಿ ಮಾಡಿದ್ದಾರೆ ಅಂತ ಅಂದರೆ, ಕಿಕ್ ಮಾಡಿ ಸೊ ಗಾಡಿನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಸ್ಟಾರ್ಟ್ ಮಾಡಾದ್ಮೇಲೆ ಸೊ ಸೆಂಟ್ರಲ್ ಆಫ್ ಆಗುತ್ತೆ. ಸೊ ಏನಕ್ಕಪ್ಪ ಅಂತಾರೆ, ಸೊ ಹೈಡ್ಲಿಂಗು ಕಮ್ಮಿ ಇರುತ್ತೆ. ಸೊ ಹತ್ತತ್ರ ನಾನು ಈ ಒಂದು ಗಾಡಿ ಬಗ್ಗೆ ಚೆಕ್ ಮಾಡ್ದಂಗೆ ಸೊ ಕೆಲವರು ಹೇಳಿದ್ರು ಏನಪ್ಪ ಅಂತಾರೆ, ಸೊ ಸೆಂಟ್ರಲ್ ಗಾಡಿ ಆಫ್ ಆಗೋಗುತ್ತೆ ಆ ಥರ ಅಂತ ಹೇಳಿದ್ರು. ಸೊ ನನಗೆ ಯಾವುದೇ ರೀತಿಯಾಗಿ ಇದು ಫೀಲ್ ಕೊಟ್ಟಿಲ್ಲ. ಸೊ ಏನಪ್ಪ ಅಂತಾರೆ, ಹೈಡ್ಲಿಂಗ್ನ ಕಮ್ಮಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸೊ ಈ ಒಂದು ಗಾಡಿ ಬಗ್ಗೆ ಸೊ ಇದು ಹಾನೆಸ್ಟ್ ರಿವ್ಯೂ. ಸೊ ನಿಮ್ಗೇನು ಅನಿಸ್ತು ಅಂತ ಸೊ ಕಾಮೆಂಟ್ ಮಾಡಿ. ಈ ಗಾಡಿನಲ್ಲಿ ಹತ್ತತ್ರ ನಿಮಗೆ 9 ಲೀಟರ್ನ ಪೆಟ್ರೋಲ್ನ ಹಿಡಿಸುತ್ತೆ. ಸೊ ಈ ಒಂದು ಪೆಟ್ರೋಲ್ ಟ್ಯಾಂಕು ಹತ್ತತ್ರ ನಿಮಗೆ ಫುಲ್ ಟ್ಯಾಂಕ್ ಮಾಡಿಸಿದ್ರೆ 750 760 ಕಿಲೋಮೀಟ್ರು ಸೊ ಮೈಲೇಜ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. HF100 ಯಾರು ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ
ಸೊ ಇದನ್ನ ಪರ್ಚೇಸ್ ಮಾಡೋರು ಮಾಡ್ಬೋದು. ಸೊ ನನ್ನ ಪ್ರಕಾರ ವ್ಯಾಲ್ಯೂ ಫಾರ್ ಮನಿ. ಸೊ ಏನಕ್ಕಪ್ಪ ಅಂತಂದರೆ, ಸೊ ತಂದೆ ಆದ ಜೀವನವನ್ನು ಕಟ್ಕೊಳ್ಳೋಕ್ಕೋಸ್ಕರ ಸೊ ಒಂದು ಬೈಕ್ನ ಪರ್ಚೇಸ್ ಮಾಡ್ತೀರಾ ಅಂತಾರೆ. ಸೊ ಶೋಕಿಗೋಸ್ಕರ ಎಲ್ಲ ಒಂದು ಡ್ರೀಮ್ ಬೈಕ್ ಅಂತ ಅಲ್ಲ, ಸೊ ನಿಮ್ಮದೇ ಆದಂಥ ಒಂದು ಲೈಫ್ನ ಕಟ್ಕೊಳ್ಳೋಕ್ಕೋಸ್ಕರ, ಸೊ ಅಮೌಂಟ್ನ ಸೇವಿಂಗ್ಸ್ ಮಾಡೋಕ್ಕೋಸ್ಕರ ನೀವೊಂದು ಬೈಕ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಕಮ್ಮಿ ಬಜೆಟಲ್ಲಿ. ಸೊ ಇದು ಈ ಒಂದು ಬೈಕ್ನಲ್ಲಿ ಸೊ ಸೀಟ್ನ ನೀಡಿದ್ದಾರೆ. ಸೊ ಫೀಲು ಚೆನ್ನಾಗಿದೆ. ಸೊ ಕಂಫರ್ಟಬಲ್ ಆಗಿ ಈ ಒಂದು ಸೀಟು ನಿಮಗೆ ಕಂಫರ್ಟಬಲ್ನೆಸ್ನ ನೀಡುತ್ತೆ. ಸೊ ಅದತ್ರ ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ನನ್ನ ಪ್ರಕಾರ. ಈ ಒಂದು ಗಾಡಿ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ ನೀವೇನಾದರೂ ಸ್ಟ್ಯಾಂಡ್ನ ನೀವು ಮೇಲ್ಗಡೆ ಈ ಥರ ಎತ್ತಿಲ್ಲ ಅಂತಂದರೆ, ಸೊ ನಿಮಗೆ ಏನಪ್ಪ ಅಂತಂದರೆ, ಸೊ ಈಗ ಸ್ಟ್ಯಾಂಡು ನನ್ನ ಕೆಳಗಡೆ ಇದೆ. ಸೊ ಯಾವುದೇ ರೀತಿಯಾಗಿ ಸ್ಟ್ಯಾಂಡ್ ಎತ್ತಿಲ್ಲ. ನೀವೇನಾದರೂ ಸ್ಟ್ಯಾಂಡ್ ಏನಾದರೂ ಮೇಲೆ ಎತ್ತಿಲ್ಲ ಅಂತಂದರೆ, ಸೊ ಇಲ್ಲಿ ಗಾಡಿ ನಿಮಗೆ ಮೂವ್ ಆಗಲ್ಲ. ಸೊ ನೋಡ್ಬೋದು, ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ. ನೀವೇನಾದರೂ ಸ್ಟ್ಯಾಂಡಿಗೆ ಎತ್ತಿ ಸೊ ಕೇರಾಗಿ ಮೂವ್ ಮಾಡ್ತಿದ್ರೆ ಗಾಡಿ ಮೂವ್ ಆಗುತ್ತೆ. ನೀವೇನು ಸ್ಟ್ಯಾಂಡ್ ಎತ್ತಿ ಏನಾದ್ರು ಗಾಡಿ ಡ್ರೈವ್ ಮಾಡ್ತೀನಿ ಅಂತಾರೆ, ಸೊ ಗಾಡಿ ಸ್ಟಾರ್ಟ್ ಆಗುತ್ತೆ ಅದೇ ರೀತಿಯಾಗಿ. ಸೊ ಗಾಡಿ ಮೂವ್ ಆಗಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂತಾರೆ, ನೀವು ಸ್ಟ್ಯಾಂಡ್ ಎತ್ಕೊಂಡು ಏನೋ ಹೋಗ್ತಾ ಇರ್ತೀರ ಓಡ್ಕೊಂಡು. ಸೊ ಆ ಒಂದು ಟೈಮಲ್ಲಿ ಸೊ ನೀವು ನಾರ್ಮಲ್ ಮೂವಿಂಗಲ್ಲಿ ಏನಾದರೂ ಇತ್ತು ಅಂತಂದರೆ, ಸೊ ಆ ಒಂದು ಟೈಮಲ್ಲಿ ನೀವು ಸ್ಟ್ಯಾಂಡ್ ಇರಿಸಿದ್ರೆ ಗಾಡಿ ಆಟೋಮೆಟಿಕ್ಕು ಮೂವ್ ಆಗಲ್ಲ. ಸೊ ಆಫ್ ಆಗುತ್ತೆ. ಸೊ ಈ ಒಂದು ಟೆಕ್ನಾಲಜಿ 65,000 ರೂಪಾಯಿ ಕೊಟ್ಟಿದ್ದಾರೆ ಅಂತಾರೆ. ಸೊ ವರ್ತಿಟ್ ಅಂತಲೇ ಕೂಡ ಹೇಳ್ಬೋದು. ಸೊ ಇದರಲ್ಲಿ ಇರ್ತಕ್ಕಂಥ ಸ್ಪೆಸಿಫಿಕೇಷನ್ನು, ಮೈಲೇಜು, ಗಾಡಿ ಮೇಂಟೆನೆನ್ಸು ಸೊ ಜಾಸ್ತಿ ಇಲ್ಲ. ಹತ್ತತ್ರ ಒಂದು 700 ರೂಪಾಯಿ ಬರ್ಬೋದು. ಸೊ 3,000 ಕಿಲೋಮೀಟ್ರ್ ಅಥವಾ 5,000 ಒಂದು 10,000 ಕಿಲೋಮೀಟ್ರಿಗೆ ಸರ್ವಿಸ್ ಮಾಡಿಸ್ತೀನಿ ಅಂತಾರೆ. ಸೊ ಹತ್ತತ್ರ 700 ರೂಪಾಯಿ ಬಿಲ್ ಬರ್ಬೋದು ಅಷ್ಟೇ. ಸೊ ವರ್ತಿಟ್ ಅಂತಲೇ ಕೂಡ ಹೇಳ್ಬೋದು. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಅಥವಾ ಯಾರಾದರೂ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಸೊ ಅಥವಾ ಒಂದು ಗದ್ದೆಗೆ ಉಳ್ತಾರಕ್ಕಾಗಿರ್ಬೋದು, ಏನಾಗಿರ್ಬೋದು. ಸೊ ಈ ಒಂದು ಆಪ್ಷನ್ಗೆ ಈ ಒಂದು ಗಾಡಿನ ಆರಾಮ್ಸಾಗಿ ಪರ್ಚೇಸ್ ಮಾಡ್ಬೋದು. ಸೊ ಯಾರಾದರೂ ಈ ಒಂದು ಗಾಡಿ ಪರ್ಚೇಸ್ ಮಾಡ್ತೀನಿ ಅಂತ ಅನ್ಕೊಂಡಿಲ್ಲ, ಸೊ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ವಲ್ಪ ಕಷ್ಟದಲ್ಲಿದ್ದರು, ಪೆಟ್ರೋಲ್ ಹಾಕ್ಸಿ ಸಾಕಾಗ್ತಾಯಿದೆ ಅನ್ನೋರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ SM ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ನ. ಸೊ ಇನ್ನೇನಂತೆ ಕಾಮೆಂಟ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ.